ಮಂಗಳೂರಿನ ಎಂಆರ್ಜಿ ಗ್ರೂಪ್ನಿಂದ ಅಶಕ್ತರಿಗೆ ಘೋಷಿಸಲಾಗಿದ್ದ 4 ಕೋಟಿ ರೂಪಾಯಿ ಆಶಾ ಪ್ರಕಾಶ್ ಶೆಟ್ಟಿ ನೆರವು ಪ್ರದಾನ ಕಾರ್ಯಕ್ರಮ ಮಂಗಳೂರಿನ ಕೂಳೂರು ಬಳಿಯ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆಯಿತು. ಎಂಆರ್ಜಿ ಗ್ರೂಪ್ನ ಸಂಸ್ಥಾಪಕ ಪ್ರಕಾಶ್ ಶೆಟ್ಟಿ ಹುಟ್ಟುಹಬ್ಬದ ಅಂಗವಾಗಿ ಈ ಬಾರಿ ಸುಮಾರು 1800 ಕುಟುಂಬಗಳಿಗೆ 4 ಕೋಟಿ ಸಹಾಯಧನ ವಿತರಿಸಲಾಗಿದೆ. ಕಳೆದ 5 ವರ್ಷಗಳಿಂದ ಬಡವರಿಗೆ, ಅಶಕ್ತರಿಗೆ ಪ್ರಕಾಶ್ ಶೆಟ್ಟಿ ಅವರು ಈ ನೆರವು ನೀಡುತ್ತಾ ಬಂದಿದ್ದಾರೆ. ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಆಯ್ದ ಕುಟುಂಬಗಳಿಗೆ ನೆರವು ನೀಡಲಾಗಿದೆ. ಸಂಘ ಸಂಸ್ಥೆಗಳ ಮೂಲಕ ಉಭಯ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಸಂಕಷ್ಟದಲ್ಲಿರುವ ಜನರನ್ನು ಗುರುತಿಸಿ ಫಲಾನುಭವಿಗಳಾಗಿ ಆಯ್ಕೆ ಮಾಡಲಾಗಿದೆ. ಕನಿಷ್ಠ 10,000ದಿಂದ 2 ಲಕ್ಷದವರೆಗಿನ ಸಹಾಯವನ್ನ ನೀಡಲಾಗಿದೆ. ಕಾರ್ಯಕ್ರಮದಲ್ಲಿ ನಟ ರಮೇಶ್ ಅರವಿಂದ್, ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಮೋಹನ್ ಆಳ್ವಾ, ಕಾಪು ಶಾಸಕ ಗುರ್ಮೇಶ್ ಸುರೇಶ್ ಶೆಟ್ಟಿ ಭಾಗವಹಿಸಿದ್ರು. ಸ್ಥಿತಿವಂತರು ಮತ್ತು ತಮ್ಮ ಕೈಲಾದ ಸಹಾಯವನ್ನ ಬಡವರಿಗೆ ನೀಡುವ ಮೂಲಕ ಬಡವರ ಕಾಳಜಿ ವಹಿಸಲು ಸ್ಫೂರ್ತಿ ತುಂಬುವ ನಿಟ್ಟಲ್ಲಿ ನೆರವು ಎಂಬ ಹೆಸರಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕೆರೆಯ ನೀರು ಕೆರೆಗೆ ಚೆಲ್ಲಿ ಅಂದಾಗೆ, ಪುರಂದರದಾಸರು ಹೇಳಿದಾಗೆ, ಬಿಟ್ಟು ಹೋಗುವುದಕ್ಕಿಂತ ಕೊಟ್ಟು ಹೋಗುವುದೇ ಲೇಸಯ್ಯ ಅಂತ ಹೇಳಿದಾಗೆ, ನಾನು ಇಟ್ಟ ಹೆಜ್ಜೆ ಹಿಂದೆ ಹೋಗದೆ ಇನ್ನಷ್ಟು ಮುಂದೆ ಮುಂದೆ ಹೋಗಿ ನಿಮ್ಮೆಲ್ಲರ ಆಶೀರ್ವಾದದ ಒಂದಿಗೆ ನನ್ನ ಈ ಕೆಲಸಗಳು ನಿರಂತರವಾಗಿ ನಡೆಯಲಿ. ನೀವು ಫಲಾನುಭವಿಗಳು ಯಾವುದೇ ಕಾರಣಕ್ಕೆ ಸಂಕೋಚ ಪಡದೆ ಧೈರ್ಯವಾಗಿರಿ. ನೀವು ನಿಮ್ಮ ಸ್ವಾಭಿಮಾನವನ್ನು ಬಿಟ್ಟು ಹೊರಗಡೆ ಬನ್ನಿ. ಮುಂದಿನ ದಿನದಲ್ಲಿ ನೀವು ಸೋತು ಗೆಲ್ಲುವವರಾಗಿದ್ದೀರಿ. ಈ ಸಹಾಯ ಅನ್ನೋದು ನಿಮ್ಗೊಂದೊಂದು ಸ್ಫೂರ್ತಿ ಅಷ್ಟೇ. ಅದು ನಿಮ್ಮ ಸತ್ಯಕ್ಕಷ್ಟೇ. ಅದು ನೀವು ಸದೃಢ ಆಗ್ತೀರಿ, ನೀವು ಬಲವಂತರಾಗ್ತೀರಿ, ನೀವು ಅಮೋಘವಾಗಿ ಬೆಳಿತೀರಿ, ನೀವು ಇನ್ನೊಬ್ಬರು ನೆರವಾಗ್ತೀರಿ, ಇನ್ನೊಬ್ಬರು ನೆರವು ಆಗ್ಲೇಬೇಕು ನೀವು. ಅದೇ ಆವಾಗಲೇ ಈ ಸರ್ಕಲ್ ಕಂಪ್ಲೀಟ್ ಆಗೋದು. ದಯವಿಟ್ಟು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇದು ಹೇಗೆ ನೀವು ಸದೃಢರಾಗ್ತೀರಿ, ಹೇಗೆ ಬಲಶಾಲಿಗಳಾಗ್ತೀರಿ ಅಂದ್ರೆ ಇವರೆಲ್ಲ ಉದಾಹರಣೆಗಳು. ಇವರು ಮಾತ್ರ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.